ಹಲೋ. ಆ, ಎಲ್ಲರಿಗೂ ಎಡುಸರ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಡಾಕ್ಟರ್ ಸಂಗಮೇಶ್. ಈ ವಿಡಿಯೋದಲ್ಲಿ ಈಗ ಏನು ಕಾಲ್ ಫಾರ್ಮ್ ಆಗೈತಿ HSTR ಅದರ 4 ವಿಭಾಗಗಳಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಸೊ ಬೆಂಗಳೂರು ವಿಭಾಗದಲ್ಲಿ ಒಟ್ಟಾರೆಯಾಗಿ 817 ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ. ಅದರಲ್ಲಿ ಕನ್ನಡ ಭಾಷೆ 199, ಆಂಗ್ಲ ಭಾಷೆ 201, ಕಲಾ ಶಿಕ್ಷಕರು ಅಂದರೆ ಸಮಾಜ ವಿಜ್ಞಾನ 90, ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ 142, ಸೈನ್ಸ್ ಟೀಚರ್ ಕನ್ನಡ ಮಾಧ್ಯಮ 64, ವಿಜ್ಞಾನ ಶಿಕ್ಷಕರು 76. ಇದೇ ರೀತಿಯಾಗಿ ಮೈಸೂರು ವಿಭಾಗದಲ್ಲಿ ಕೂಡ 748 ಶಿಕ್ಷಕ ಹುದ್ದೆಗಳನ್ನು ಇಲ್ಲಿ ಕಾಲ್ಫಾರ್ ಮಾಡಿದ್ದಾರೆ. ಅದರ ಜೊತೆಗೆ ಬೆಳಗಾವಿ ವಿಭಾಗದಲ್ಲಿ ನಾನು ಇದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ತಾವು ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಅಂದರೆ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಟ್ಟು 2051 ಹುದ್ದೆಗಳಲ್ಲಿ ಕಾಲ್ಫಾರ್ ಮಾಡೈತಿ. ಬಟ್ ಈ ಎಲ್ಲ ಹುದ್ದೆಗಳು 80% ಅಷ್ಟು HKದವರಿಗೆ ಮೀಸಲಾತಿಯನ್ನು ಒಳಗೊಂಡಿರ್ತವೆ. ಅಂದರೆ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದ 80% ಅಷ್ಟು ಹುದ್ದೆಗಳು ಕಲ್ಯಾಣ ಕರ್ನಾಟಕದವ್ರಿಗೆ ಇರ್ತವೆ. ಸೊ ಇಷ್ಟು ಕನ್ನಡ ಭಾಷೆ 445, ಇಂಗ್ಲೀಷ್ 448, ಸಮಾಜ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮ 177, 271 ಇಂಗ್ಲೀಷ್ ಮಾಧ್ಯಮ, ಸೈನ್ಸ್ ಟೀಚರ್ 204, ಸೈನ್ಸ್ ಟೀಚರ್ ಇಂಗ್ಲೀಷ್ ಮೀಡಿಯಂ 244, ಪಿ ಟೀಚರ್ 262 ಹುದ್ದೆಗಳಲ್ಲಿ ಕಾಲ್ಫಾರ್ ಮಾಡಿದ್ದಾರೆ. ಬಟ್ ಇನ್ನೊಂದು ಬಹಳ ಮುಖ್ಯವಾಗಿ RPC ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂತಹ ನಾನ್ HKದವರಿಗೆ ಕೂಡ 20% ಹುದ್ದೆಗಳಿರ್ತಾವಲ್ಲ, ಒಟ್ಟಾರೆಯಾಗಿ 488 ಹುದ್ದೆಗಳನ್ನು ಇಲ್ಲಿ ನಾವು ನೋಡ್ಬೋದು. ಈ ಚಿತ್ರ ನಿಮ್ಗೆ ಏನು ಕೊಡ್ತೈತಪ್ಪ ಅಂತಂದರೆ 4 ವಿಭಾಗದಲ್ಲಿ ಮತ್ತು ನಾನ್ HKದಲ್ಲಿ ಬರ್ತಕ್ಕಂಥ ಕಲಬುರಗಿ ವಿಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಹುದ್ದೆಗಳು ಒಂದೇ ಕಡೆ ಸಂಗ್ರಹಿಸಿ ನಾನು ಇಲ್ಲಿ ನಿಮಗೋಸ್ಕರ ತಂದಿದ್ದೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ನಮಗೆಲ್ಲ ಗೊತ್ತಿರುವಾಗೆ ಆನ್ಲೈನ್ ಮಾತ್ರ 18ನೇ ತಾರೀಕು, ಇದೇ ತಿಂಗಳು 18ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಮುಕ್ತಾಯ 7/9/2026. ಇನ್ನು ಸಾಮಾನ್ಯ ವರ್ಗದವ್ರಿಗೆ 750 ರೂಪಾಯಿ, SC/ST ಮತ್ತು ಪ್ರವರ್ಗ ಬಂದದವರಿಗೆ ಮತ್ತು ಅಂಗವಿಕಲತೆ ಮತ್ತು ತೃತೀಯ ಲಿಂಗಿಗಳಿಗೆ 500 ಇರ್ತೈತಿ. ಇನ್ನು ನೀವು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅಪ್ಲೈ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನರಲ್ದವ್ರಿಗೆ ಮತ್ತು 2A 2B 3A 3Bದವರಿಗೆ 375 ಇದ್ದರೆ, SC/ST ಮತ್ತು ಪ್ರವರ್ಗ ಬಂದದವರಿಗೆ 250 ರೂಪಾಯಿ ಇಲ್ಲಿ ಫೀಸ್ ಇರುತ್ತೆ. ವೇತನ ಶ್ರೇಣಿ 54,175ರಿಂದ ಪ್ರಾರಂಭವಾಗುತ್ತೆ. ಇನ್ನು ವಯೋಮಿತಿ JMದವರಿಗೆ 40 ವರ್ಷ, 2A 2B 3A 3Bದವರಿಗೆ 43 ವರ್ಷ, SC/ST ಮತ್ತು ಪ್ರವರ್ಗ ಬಂದದವರಿಗೆ ವಿಶೇಷ ಚೇತನದವರಿಗೆ 45 ವರ್ಷಗಳಿರ್ತವೆ. ಇನ್ನು ಕನ್ನಡ ಭಾಷಾ ಶಿಕ್ಷಕರು BA B.Ed ಕಡ್ಡಾಯವಾಗಿ ಆಗಿರಲೇಬೇಕು. ಪದವಿಯಲ್ಲಿ ಕನ್ನಡವನ್ನು ತೆಗೆದುಕೊಂಡಿರಲೇಬೇಕು ಅವರು. ಆಮೇಲೆ B.Ed ಆಗಿರಬೇಕು. ಒಂದು ವೇಳೆ ನೀವು ಆಪ್ಷನಲ್ ಕನ್ನಡವನ್ನು ಡಿಗ್ರಿಯಲ್ಲಿ ತೆಗೆದುಕೊಳ್ಳದೆ ಇದ್ದ ಸಂದರ್ಭದಲ್ಲಿ MA ಕನ್ನಡ ಆಗಿದ್ದರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅವಕಾಶ ಐತಿ. ಅದೇ ರೀತಿಯಾಗಿ ಇಂಗ್ಲೀಷ್ ಶಿಕ್ಷಕರು ಕೂಡ BA B.Ed ಆಗಿರಬೇಕು. ಕನ್ನಡದಲ್ಲಿ ಆಪ್ಷನಲ್ ಇಂಗ್ಲೀಷನ್ನು ತೆಗೆದುಕೊಂಡಿರಬೇಕು. ಅದರ ಜೊತೆಗೆ B.Ed ಆಗಿರಬೇಕು. ಒಂದು ವೇಳೆ ಆಪ್ಷನಲ್ ಇರದೇ ಇದ್ದ ಪಕ್ಷದಲ್ಲಿ MA ಇನ್ ಇಂಗ್ಲೀಷ್ ಆಗಿರಬೇಕು. ಅದು ಆಗಿರದೇ ಇದ್ದ ಪಕ್ಷದಲ್ಲಿ ಒಂದಿಷ್ಟು ಕೋರ್ಸ್ಗಳನ್ನ ಇಲ್ಲಿ ಕೊಡಮಾಡಲ್ಪಟ್ಟಿದ್ದಾರೆ, ಅವುಗಳನ್ನು ನಾವಿಲ್ಲಿ ಮುಗಿಸ್ಕೊಂಡಿರಬೇಕು. ಇನ್ನು ಆಂಗ್ಲ ಮಾಧ್ಯಮ ಸಹ ಶಿಕ್ಷಕರು ಅಂದರೆ ಏನು ಈ ಸಮಾಜ ವಿಜ್ಞಾನ ಬೋಧನೆ ಮಾಡ್ತಕ್ಕಂಥ ಸಹ ಶಿಕ್ಷಕರು ಕೆಳಗೆ ಕೊಟ್ಟಿರ್ತಕ್ಕಂಥ 5 ವಿಷಯಗಳಲ್ಲಿ 2 ವಿಷಯಗಳನ್ನ ಐಚ್ಛಿಕ ವಿಷಯವಾಗಿ ನಾವು BA ಕಲ್ತಿರಲೇಬೇಕು. ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ, ಭೂಗೋಳ ಮತ್ತು ಸಮಾಜಶಾಸ್ತ್ರ ಈ 5ಗಳಲ್ಲಿ 3 ಕಲ್ತಿರಬೇಕು. ಅದ್ರ ಜೊತೆಗೆ B.Ed ಆಗಿರಬೇಕು. ಇನ್ನು ಇದರ ಜೊತೆಗೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡಿರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಸಿರ್ತಕ್ಕಂಥದ್ದು ಅಂದರೆ ಇಂಗ್ಲೀಷ್ ಮೀಡಿಯಮ್ದ ಬಂದಂಥ ಸಂದರ್ಭದಲ್ಲಿ ಪದವಿಯಲ್ಲಿ ಅದನ್ನು ಕಲ್ತಿರಬೇಕು ಅಂತಕ್ಕಂಥ ಒಂದು ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ಯಾವ ಅಭ್ಯರ್ಥಿ ಸದರಿ ಪದವಿಯನ್ನು ಹಂತದಲ್ಲಿ ವ್ಯಾಸಂಗ ಮಾಡಿರುವುದಿಲ್ಲವೋ ಅಂಥ ಅಭ್ಯರ್ಥಿ, ಅಂದರೆ ಇಂಗ್ಲೀಷ್ ಮೀಡಿಯಮ್ ನೀವು ಪದವಿ ಹಂತದಲ್ಲಿ ಮಾಡಿರದೇ ಇದ್ದರೆ, ಮೀಡಿಯಮ್ ನಾನು ಹೇಳ್ತಾ ಇರೋದು BAದಲ್ಲಿ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಬೇಕು. ಅಂದರೆ ನಾವು ಕಲ್ತಿರಬೇಕಾಗುತ್ತೆ. ಅಂದರೆ ಸಾಮಾನ್ಯವಾಗಿ ನಾವು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಅಥವಾ ಪ್ರಥಮ ಭಾಷೆಯಾಗಿ ಕಲ್ತರೆ ಇಂಗ್ಲೀಷನ್ನು 2ನೇ ಭಾಷೆಯಾಗಿ ಕಲ್ತಿರ್ತೀವಿ. ಇದು ಎಲ್ಲರಿಗೂ ಕೂಡ
ಸಮಾಜ ವಿಜ್ಞಾನ ಶಿಕ್ಷಕರ ಅಪ್ಲಿಕೇಶನ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಾವುಗಳು ನೋಡ್ಕೊಳ್ಬೇಕಾಗಿರ್ತಕ್ಕಂಥ. ಅದೇ ರೀತಿಯಾಗಿ ಜೀವವಿಜ್ಞಾನದಲ್ಲಿ ಇಲ್ಲಿ 2 ವಿಷಯಗಳನ್ನು ಅವರು ಕೂಡ ಪದವಿಯಲ್ಲಿ ಪಡೆದಿರಬೇಕು. ಒಂದು ರಸಾಯನಶಾಸ್ತ್ರ ಕಡ್ಡಾಯವಾಗಿ ಐಚ್ಛಿಕ ವಿಷಯ ಇರಬೇಕು. ಅದ್ರ ಜೊತೆಗೆ ರಸಾಯನಶಾಸ್ತ್ರದ ಜೊತೆಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ತಳಿಶಾಸ್ತ್ರ, ಆಹಾರ ವಿಜ್ಞಾನ, ಪೋಷಣೆ, ಮೀನುಗಾರಿಕೆ, ಕೈಗಾರಿಕಾ ಮೀನುಗಾರಿಕೆ ವಿಜ್ಞಾನ ಇವುಗಳಲ್ಲಿ ಯಾವುದಾದ್ರೂ ಒಂದರ ಜೊತೆಗೆ ರಸಾಯನಶಾಸ್ತ್ರ ಕಡ್ಡಾಯವಾಗಿ ಕಲ್ತಿರಬೇಕು. ಅಂದರೆ BSc ಎಲ್ಲರ ಜೊತೆಗೆ B.Ed ಆಗಿರಬೇಕು. ಸೊ ಈ ರೀತಿಯಾಗಿ ಜೀವವಿಜ್ಞಾನ. ಇನ್ನು BPEd ಅಂದರೆ ಟೀಚರ್ಗಳಿಗೆ ಅಥವಾ ದೈಹಿಕ ಶಿಕ್ಷಕರುಗಳಿಗೆ BA ಆಗಿರಬೇಕು. ಅದು 50% ಮತ್ತು ದೈಹಿಕ ಶಿಕ್ಷಣ ಕೋರ್ಸನ್ನು ಅವ್ರು ಮಾಡಿರಬೇಕು BPEdನ್ನು. ಅದ್ರ ಜೊತೆಗೆ ಮೆರಿಟ್ ನಾವು ಬಂದಾಗ 85% ಸ್ಪರ್ಧಾತ್ಮಕ ಪರೀಕ್ಷೆ ಅಂಕಗಳು ಇದ್ದರೆ, ಇನ್ನು 13% ಪದವಿ ಪರೀಕ್ಷೆ, 2% BA ಅಂದರೆ B.Edದಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು. ಅದೇ ರೀತಿಯಾಗಿ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ಸ್ಪರ್ಧಾತ್ಮಕದಲ್ಲಿ ಪಡೆದಿರ್ತಕ್ಕಂತಹ 85%, ಪದವಿಯಲ್ಲಿ 13%, ಇನ್ನು BPEdದಲ್ಲಿ 2% ಅಂಕಗಳು ತೆಗೆದುಕೊಳ್ತಾರೆ. ಇನ್ನು ಇವೆಲ್ಲ ಪತ್ರಿಕೆಗಳು ನಡೀತಕ್ಕಂಥದ್ದು ದಿನಾಂಕ 22/10 ಮತ್ತು 21-22/10/2026 ಇವು ನಡೀತವೆ. ಇನ್ನು 2 ಪತ್ರಿಕೆಗಳು ಇಲ್ಲಿ ಒಳಗೊಂಡಿರ್ತೈತಿ. ಒಂದು ಸಾಮಾನ್ಯ ಪತ್ರಿಕೆ, ಅದು 20 ಮಾರ್ಕ್ಸ್ಗೆ ಜನರಲ್ ನಾಲೆಜ್ ಅಥವಾ GK ಇರುತ್ತೆ. ಇನ್ನು 10 ಮಾರ್ಕ್ಸ್ ಕನ್ನಡ, 10 ಮಾರ್ಕ್ಸ್ ಇಂಗ್ಲೀಷ್, 15 ಮಾರ್ಕ್ಸು ಸೈಕಾಲಜಿ, ಇನ್ನು 15 ಮಾರ್ಕ್ಸು ಮೆಂಟಲ್ ಎಬಿಲಿಟಿ, ಗಣಕಯಂತ್ರ, 15 ಮಾರ್ಕ್ಸು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, 15 ಅಂಕಗಳು ಒಳಗೊಂಡಿರ್ತೈತಿ. ನೀವು ಯಾವುದಕ್ಕೆ ಅಪ್ಲೈ ಮಾಡಿರ್ತಾರಲ್ಲ ಅದು ಒಂದು ಪತ್ರಿಕೆ ಇರ್ತೈತಿ. ಕನ್ನಡ ಭಾಷೆ, ಆಂಗ್ಲ ಭಾಷೆ, ಜೀವವಿಜ್ಞಾನ, ಕಲಾ ಶಿಕ್ಷಕರು, ದೈಹಿಕ, ಅದು 100 ಅಂಕಗಳಿಗೆ ಒಳಗೊಂಡಿರ್ತಕ್ಕಂಥದ್ದು ಆಗಿರ್ತೈತಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ನೀವು ಎಡುಸನ್ಮು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಂದರೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದ.